Hello everybody, welcome you all after a very long gap with a updated concept in accountancy, that is admission of partner, treatment of goodwill as per AS26. So here there are three treatments in a simple problem. This is a very important in your exam, wherein there are two questions in the admission of chapter given, like 12 ಮಾರ್ಕ್ಸಿಗೆ ಎರಡು ಕ್ವೆಶನ್ ಕೇಳ್ತಾರೆ. ಒಂದು ಸಿಂಪಲ್ ಪ್ರಾಬ್ಲಮ್ ಇರ್ತದೆ ಆ್ಯಂಡ್ ಇನ್ನೊಂದು ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ ಇರ್ತದೆ. ಆ ಸಿಂಪಲ್ ಪ್ರಾಬ್ಲಮಲ್ಲಿ ದೇರ್ ಆರ್ ತ್ರೀ ಟೈಪ್ಸ್ ಇನ್ ಗುಡ್ ವಿಲ್ ಟ್ರೀಟ್ಮೆಂಟ್, ದಟ್ ಈಸ್ ಗುಡ್ ವಿಲ್ ಬಾಟ್ ಇನ್ ಕ್ಯಾಶ್ ಆ್ಯಂಡ್ ರೀಟೇನ್ಡ್. ಈಗ ನಾವು ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಈ ವಿಡಿಯೋಲಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಗುಡ್ ವಿಲ್ ಬಾಟ್ ಇನ್ ಕ್ಯಾಶ್ ಆ್ಯಂಡ್ ವಿಡ್ರಾನ್ ಹಾಫ್ ಆರ್ ಫುಲ್. ಓಕೆ, ಆ್ಯಂಡ್ ದ ಥರ್ಡ್ ಒನ್ ಈಸ್ ಗುಡ್ ವಿಲ್ ಈಸ್ ವ್ಯಾಲ್ಯೂಡ್ ಆ್ಯಂಡ್ ವಿಡ್ರಾನ್. ಸೊ ಈ ಮೂರು ಮೆಥಡಲ್ಲಿ ಒಂದು ಪ್ರಾಬ್ಲಮ್ ಪಕ್ಕಾ ಫಾರ್ ಯುವರ್ ಫೈನಲ್ ಎಕ್ಸಾಮ್. Now before going to the problem directly, let us recall all the rules of the accounts. ಯಾವ್ಯಾವ ಅಕೌಂಟ್ಸನ್ನು ನಾವು ಪ್ರಿಪೇರ್ ಮಾಡ್ತೀವಿ ಅಡ್ಮಿಷನ್ ಆಫ್ ಪಾರ್ಟ್ನರಲ್ಲಿ? ಒಂದು ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ದಿ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ ದಿ ಡೇಟ್. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಯಾವಾಗ ಒಂದು ಪಾರ್ಟ್ನರ್ ಅಡ್ಮಿಟ್ ಆಗ್ತಾನೆ ಆ ಟೈಮಲ್ಲಿ ಅಸೆಟ್ಸು ಮತ್ತು ಲಿಯಾಬಿಲಿಟೀಸು ರಿವ್ಯಾಲ್ಯೂ ಆಗ್ತದೆ. ಹಂಗಂದಾಗ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ನಾವು ಓಪನ್ ಮಾಡ್ತೀವಿ. ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಹಾಕಬೇಕಾಗಿರೋದು ಎಲ್ಲ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾರೆ ಪ್ರಾಬ್ಲಮ್ಸ್ ಒಳಗೆ. ಸೊ ರೂಲ್ಸ್ ಏನು ಒಂದ್ಸತಿ ರಿಕಾಲ್ ಮಾಡ್ಕೊಳ್ಳೋಣ. ಇನ್ಕ್ರೀಸ್ ಇನ್ ದಿ ಲಿಯಾಬಿಲಿಟಿ ಆ್ಯಂಡ್ ಡಿಕ್ರೀಸ್ ಇನ್ ದಿ ಅಸೆಟ್ ಈಸ್ ಡೆಬಿಟೆಡ್ ಇನ್ ದಿ ರಿವ್ಯಾಲ್ಯೂಯೇಷನ್ ಅಕೌಂಟ್. Increase in the asset and decrease in the liability is credited in the revaluation account. Now partners capital account the rules ಏನು? Whatever increases your capital will be definitely credited and whatever decreases your capital is debited. Or you can also say incomes to the partners are credited with the capital and expenses to the partner is debited in the partners capital account. And as it is balance sheet we are going to prepare. Now let us take one problem for the simple, that is the first one, goodwill bought in cash and retained. Here Ram and Lakshman are the partners sharing profit and losses in the ratio 2:1. So they have given the old ratio here, okay, old ratio. So their balance sheet as on 31st March 2018 was as follows. ಇಲ್ಲಿ ಎಲ್ಲ liabilities assets ಅನ್ನ ಕೊಟ್ಟಾರ. ಸೊ ಇದ್ರದ್ದು ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ. ಲೆಟ್ ಅಸ್ ಸಿ ದ ಅಡ್ಜಸ್ಟ್ಮೆಂಟ್. ಆನ್ 1/4/2018 ಸೀತಾ ಇಸ್ ಅಡ್ಮಿಟೆಡ್ ಇನ್ ಟು ದ ಪಾರ್ಟ್ನರ್ಶಿಪ್ ಆನ್ ದಿ ಫಾಲೋವಿಂಗ್ ಕಂಡೀಷನ್ಸ್. ಬೇರೆ ಬೇರೆ ಕಂಡೀಷನ್ಸನ್ನು ಇಟ್ಕೊಂಡು ಸೀತಾ ಹ್ಯಾಸ್ ಬೀನ್ ಅಡ್ಮಿಟೆಡ್ ಇನ್ ಟು ದಿಸ್ ಪಾರ್ಟ್ನರ್ಶಿಪ್ ಫರ್ಮ್. ಸೊ ವಾಟ್ ಈಸ್ ದ್ಯಾಟ್? ಹೌ ಮಚ್ ಕ್ಯಾಶ್ ಶಿ ಈಸ್ ಬ್ರಿಂಗಿಂಗ್ ಇನ್ ಟು ದ ಬಿಸ್ನೆಸ್ or the partnership? Sita should bring in cash 25,000 as her capital, okay, and 15,000 towards goodwill. Andre goodwill is bought in cash. 15,000 ಅವ್ರು ಏನು ಮಾಡಿದ್ರು, goodwill, towards goodwill cash has been bought into the business and we have to solve the problem as per the AS26. ಈಗ ಅಪ್ಡೇಟೆಡ್ ಸಿಲೆಬಸ್ಸಲ್ಲಿ ನಿಮಗೆ ಈ ಒಂದು ಇದನ್ನು ಆ್ಯಡ್ ಮಾಡಿರ್ತಾರೆ. ಆಸ್ ಪರ್ AS26 ಯು ನೀಡ್ ಟು ಸಾಲ್ವ್ ದಿ ಅಡ್ಮಿಷನ್ ಆಫ್ ಪಾರ್ಟ್ನರ್. ಸೊ ಈಗ ನಾನು ಒಂದು ಏನು ಹೇಳ್ತೀನಿ ಅಂತಂದರೆ, ಓಲ್ಡ್ ಮೆಥಡನ್ನು ನಿಮ್ಮ ತಲೆಯಿಂದ ಕಂಪ್ಲೀಟಾಗಿ ತೆಗೆದು ಈ ಹೊಸ ಮೆಥಡನ್ನು ಹೊಸದಾಗಿ ಏನೋ ಇದೆ ಅಂತ ಹೇಳಿ ಕಲ್ತು ಬಿಡ್ರಿ. ಹಳೆ ಮೆಥಡನ್ನು ಇಟ್ಕೊಂಡು ಈ ಮೆಥಡನ್ನು ನೋಡ್ತಾ ಹೋದಾಗ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗಿ ನೀವೇ ಒಂದು ಎಂಟ್ರಿ ಹಾಕೋ ಚಾನ್ಸಸ್ ಇರ್ತದೆ. ಸೊ ಡೋಂಟ್ ಮೇಕ್ ದಟ್ ಮಿಸ್ಟೇಕ್. Learn as it is a new concept. Now the next one is appreciate building at 20% and stock is revalued at 12,000. So appreciate ಮಾಡಬೇಕು. ಬಿಲ್ಡಿಂಗ್ ವ್ಯಾಲ್ಯೂ ಇಲ್ಲಿ ಕೊಟ್ಟಿರ್ತಾರೆ ಬ್ಯಾಲೆನ್ಸ್ ಶೀಟಲ್ಲಿ ಆ್ಯಂಡ್ ಸ್ಟಾಕ್ ಈಸ್ ವ್ಯಾಲ್ಯೂಡ್ ಎಟ್ 12,000 ಅಂದರೆ ಯು ಹ್ಯಾವ್ ಟು ಚೆಕ್. ಸ್ಟಾಕು 12,000ಕಿಂತ ಜಾಸ್ತಿ ಇದ್ದರೆ ಇಟ್ ಈಸ್ ಸೆಡ್ ಆಸ್ ಡೆಪ್ರಿಸಿಯೇಷನ್. ಇಲ್ಲಿ ಸ್ಟಾಕ್ ಜಾಸ್ತಿ ಇದೆ, ಇಲ್ಲಿ ಕಡಿಮೆ ಇದೆ. ಸೊ ಡೆಪ್ರಿಸಿಯೇಷನ್ ಇನ್ ದ ಸ್ಟಾಕ್. ಇಫ್ ಇದೇ ಅಮೌಂಟು ಇದಕ್ಕಿಂತ ಜಾಸ್ತಿ ಇತ್ತು ಅಂದರೆ ಇದು ಅಪ್ರಿಸಿಯೇಷನ್ ಅಂತ ಆಗ್ತದೆ. ಡಿಫ್ರೆನ್ಸ್ ಹ್ಯಾಸ್ ಟು ಬಿ ರೆಕಾರ್ಡೆಡ್ ಇನ್ ದಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಆ್ಯಂಡ್ ಆಲ್ಸೋ ಇನ್ ದಿ ಬ್ಯಾಲೆನ್ಸ್ ಶೀಟ್, ಬಿಕಾಸ್ ಅದನ್ನು ನಾವು ಡೆಪ್ರಿಸಿಯೇಟ್ ಮಾಡಬೇಕು ಆ್ಯಂಡ್ ಅಪ್ರಿಸಿಯೇಷನ್ ಇನ್ ದ ಬಿಲ್ಡಿಂಗ್ ಅಂತಿದೆ, ಅದನ್ನು ನಾವು ಆ್ಯಡ್ ಮಾಡಬೇಕು ಬ್ಯಾಲೆನ್ಸ್ ಶೀಟಲ್ಲಿ. ಆಮೇಲೆ PDD, ದಟ್ ಈಸ್ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್, ಮೇಂಟೈನ್ಡ್ ಆಟ್ 5% ಆನ್ ಡೆಟಾಸ್. ಡೆಟಾಸ್ ಅಮೌಂಟ್ 20,000 ಕೊಟ್ಟಾರ. So 20,000 ಮೇಲೆ we are going to maintain 5%. So that is recorded in revaluation as well as in balance sheet. Outstanding salary ₹2,000. ಇದನ್ನು ನಾವು revaluation ಅಕೌಂಟಲ್ಲಿ ಡೆಬಿಟ್ ಸೈಡ್ ಹಾಕ್ತೀವಿ ಬಿಕಾಸ್ ಇಟ್ ಈಸ್ ಒನ್ ಆಫ್ ದಿ ಎಕ್ಸ್ಪೆನ್ಸಸ್ ವಿಚ್ ಈಸ್ ಔಟ್ಸ್ಟ್ಯಾಂಡಿಂಗ್. ಇದು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲೂ ಬರ್ತದೆ ಪ್ಲಸ್ ನಮ್ಮ ಬ್ಯಾಲೆನ್ಸ್ ಶೀಟಲ್ಲೂ ಬರ್ತದೆ ಆಸ್ ಇ ಲಿಯಾಬಿಲಿಟಿ. ನಾವು ವಿ ಆರ್ ಗೋಯಿಂಗ್ ಟು ಪ್ರಿಪೇರ್, ದೇ ಟೋಲ್ಡ್ ಟು ಪ್ರಿಪೇರ್ revaluation, partners and new balance sheet.
So here we are going to solve the problem now. Okay, first of all, let's solve the revaluation account one by one with the adjustment. ಈಗ ಈ ಅಡ್ಜಸ್ಟ್ಮೆಂಟ್ ಅಂತೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರ್ತದೆ, ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಬರಲ್ಲ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಎಂಥದ್ದು ಚೇಂಜ್ ಆಗಿಲ್ಲ, ಹಳೇದು ಏನಿತ್ತು ಅದೇ ಸೇಮ್ ನೀವು ಫಾಲೋ ಮಾಡಬಹುದು, ಅದೇನು ಪ್ರಾಬ್ಲಮ್ ಇಲ್ಲ. ಓಕೆ, ನಾವು ಅಪ್ರಿಷಿಯೇಟ್ ಬಿಲ್ಡಿಂಗ್ ಅಂತ ಕೊಟ್ಟಾರೆ. ವೆನ್ ವಿ ಆರ್ ಗೋಯಿಂಗ್ ಟು ಅಂದರೆ ವೆನ್ ದೇರ್ ಇಸ್ ಅ ಇನ್ಕ್ರೀಸ್ ಇನ್ ದ ಅಸೆಟ್, ಯು ಆರ್ ಗೋಯಿಂಗ್ ಟು ರೆಕಾರ್ಡ್ ಇಟ್ ಇನ್ ಆನ್ ದ ಕ್ರೆಡಿಟ್ ಸೈಡ್ ಆಫ್ ದಿ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಬೈ ಅಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ಸ್, ಹೌದಾ, ಬಿಲ್ಡಿಂಗ್. ಸೊ ದಟ್ ಈಸ್ ಬಿಲ್ಡಿಂಗ್ ವ್ಯಾಲ್ಯೂ ಎಷ್ಟಿದೆ, 60,000. ಸೊ 60,000 ಇಂಟು 20 ಡಿವೈಡೆಡ್ ಬೈ 100. ಸೊ 20% ಇನ್ಕ್ರೀಸ್ ಆಗಿದೆ ಅಂತಂದರೆ ದಟ್ ಈಸ್ 12,000. Okay, now the next adjustment is stock is revalued at 12,000. 12,000 ಅದ ಬ್ಯಾಲೆನ್ಸ್ ಶೀಟ್ನಾಗಿರೋ ಸ್ಟಾಕು 15,000. ಸೊ ಡಿಫ್ರೆನ್ಸ್ ಎಷ್ಟು, 3,000 ಡಿಕ್ರೀಸ್ ಆಗ್ಯದೋ ಇನ್ಕ್ರೀಸ್ ಆಗ್ಯದೋ? ಡೆಫಿನೆಟ್ಲಿ ಡಿಕ್ರೀಸ್ ಆಗಿದೆ. ಡಿಕ್ರೀಸ್ ಇನ್ ದ ಸೆನ್ಸ್ ಡಿಕ್ರೀಸ್ ಇನ್ ಯುವರ್ ಅಸೆಟ್. ಸೊ ಟು ಡೆಪ್ರಿಸಿಯೇಷನ್ ಆನ್ ಸ್ಟಾಕ್, ಅದನ್ನು ನೀವು ಹೆಂಗೆ ತೋರಿಸ್ಬೇಕು, 15,000 ಬುಕ್ ವ್ಯಾಲ್ಯೂ ಇದೆ, ರಿವ್ಯಾಲ್ಯೂ ಆಗಿದ್ದು 12,000, ಡಿಫ್ರೆನ್ಸ್ ವಿಲ್ ಬಿ ಯೋರ್ 3,000. Okay, now the next one, PDD for doubtful debt, provision for doubtful debts maintained at 5%. So to PDD debtors amount ಎಷ್ಟಿದೆ ನೋಡಿ, that is 20,000. 20,000 into 5%. So that becomes 1,000. Okay, now last one is outstanding salary 2,000. So to outstanding salary 2,000. Okay, now we are going to total it. So on the credit side it is more. So total ಮಾಡಿದಾಗ ಡಿಫ್ರೆನ್ಸ್ ಇಲ್ಲಿ ಡೆಬಿಟ್ ಸೈಡ್ ಡಿಫ್ರೆನ್ಸನ್ನು ನಾವು ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು, ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ದಟ್ ಈಸ್ ಟು ರಾಮ ಆ್ಯಂಡ್ ಲಕ್ಷ್ಮಣ ಅಕಾರ್ಡಿಂಗ್ ಟು ದೇರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಈಗ ಡಿಫ್ರೆನ್ಸ್ ಎಷ್ಟು ಬಂತು, 6,000 ಇಸ್ ದಿ ಡಿಫ್ರೆನ್ಸ್. ಸೊ ಈ 6,000ಅನ್ನು ನೀವು ಹೆಂಗೆ ಡಿವೈಡ್ ಮಾಡ್ತೀರಿ, 6 ಇಂಟು 2:1 ಇಸ್ ಯುವರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಓಲ್ಡ್ ರೇಷಿಯೋ. ಈಗ ನ್ಯೂ ರೇಷಿಯೋ ಕೊಟ್ಟಿದಾಗ ನೀವು ಸ್ಯಾಕ್ರಿಫೈಸ್ ರೇಷಿಯೋ ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಪ್ರಶ್ನೆ ಬರ್ತದೆ. ಈಗ ಆ್ಯಸ್ ಇಟ್ ಈಸ್ ಈಗ ನೀವು ಇದು 6,000 ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿರೋದು ಅಫ್ಕೋರ್ಸ್ ಟು ದಿ ಓಲ್ಡ್ ಪಾರ್ಟ್ನರ್ಸ್. ಸೊ 2:1 ತೊಗೊಳ್ಬೇಕು ಓಲ್ಡ್ ರೇಷಿಯೋ. 2 ಡಿವೈಡೆಡ್ ಬೈ 3 ಆ್ಯಂಡ್ 6,000 ಇಂಟು 1 ಡಿವೈಡೆಡ್ ಬೈ 3, ದಟ್ ಈಸ್ 4,000 to Rama and 2,000 to Lakshmana. Okay, this will be transferred to P&L credits, partners capital account credit side. As it is a profit because ಈ ಕಡೆ ಎಲ್ಲ increase in the asset ಅಂದರೆ ಇನ್ಕಮ್ ಥರ, ಈ ಕಡೆ ಎಲ್ಲ ನಮ್ಮ ಎಕ್ಸ್ಪೆನ್ಸಸ್. ಈಗ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಬರೋಣ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ನಮಗೆ ಫಸ್ಟ್ ಬೇಕಾಗಿರೋದು ಬ್ಯಾಲೆನ್ಸ್ ಬ್ರಾಟ್ ಡೌನ್, ದಟ್ ಈಸ್ ದಿ ಕ್ಯಾಪಿಟಲ್ ಆಫ್ ದಿ ಓಲ್ಡ್ ಪಾರ್ಟ್ನರ್ಸ್. ಸೊ ಬೈ ಬ್ಯಾಲೆನ್ಸ್ brought down. ಎಷ್ಟಿದೆ ಕ್ಯಾಪಿಟಲ್ ಆಫ್ ರಾಮ, ದಟ್ ಈಸ್ 60,000. ಓಕೆ, ಆ್ಯಂಡ್ ಲಕ್ಷ್ಮಣದ ಎಷ್ಟಿದೆ 40,000. ಹೌದಾ? ಈಗ ಸೀತಾ ಅಂತೂ ಈಗ ಅಡ್ಮಿಟ್ ಆಗಿರೋ ಪಾರ್ಟ್ನರ್, ಸೊ ಇಲ್ಲಿ ಬರೀಲಿಕ್ಕೆ ಸಾಧ್ಯ ಇಲ್ಲ. ಈಗ ಸೀತಾ ಶುಡ್ ಬ್ರಿಂಗ್ ಕ್ಯಾಶ್ 25,000. ಸೊ ಬೈ ಕ್ಯಾಶ್ ಅಕೌಂಟ್. ಈಗ ಸೀತಾ ತಂದಿರೋ ಕ್ಯಾಪಿಟಲ್ ಎಷ್ಟು, 25,000 ಪ್ಲಸ್ 15,000 ಟುವರ್ಡ್ಸ್ ಗುಡ್ ವಿಲ್. ಆ್ಯಸ್ ಪರ್ AS 26 we are not creating goodwill account, but ಈ ಕ್ಯಾಪಿಟಲ್ ಜೊತೆಗೇನೆ, ಕ್ಯಾಪಿಟಲ್ ಅಮೌಂಟ್ ಜೊತೆಗೇನೆ ಗುಡ್ವಿಲ್ ಅಮೌಂಟನ್ನು ನಾವು ಆ್ಯಡ್ ಮಾಡಿ ತೋರಿಸ್ತೀವಿ. ಗುಡ್ವಿಲ್ ಅಕೌಂಟ್ ಅಂತ ಸಪ್ರೇಟ್ ತೋರಿಸೋಂಗಿಲ್ಲ. ಸೊ ಕ್ಯಾಪಿಟಲ್ ಪ್ಲಸ್ ಗುಡ್ವಿಲ್ ಎಷ್ಟು ತಂದೋಳು ಕ್ಯಾಶ್, ದಟ್ ಈಸ್ 25,000 ಫಾರ್ ಕ್ಯಾಪಿಟಲ್ ಪ್ಲಸ್ ಗುಡ್ವಿಲ್ ಈಸ್ 15,000, ದಟ್ ಈಸ್ 40,000 she has bought towards capital and goodwill. ಸೊ ಹೀಗೆ ಬರೆದ್ವಿ. ಈಗ ಗುಡ್ವಿಲ್ ಅಕೌಂಟ್ ಇದರಲ್ಲಿ ಇನ್ಕ್ಲೂಡ್ ಆಗಿದೆ, ದಟ್ ಈಸ್ 15,000 ಹ್ಯಾಸ್ ಬೀನ್ ಇನ್ಕ್ಲೂಡೆಡ್. ಆ ಗುಡ್ವಿಲ್ ಅಕೌಂಟನ್ನು ನಾವು ಯಾರಿಗೆ ಕೊಡಬೇಕು, ಅಫ್ಕೋರ್ಸ್ ಫಾರ್ ರಾಮ ಆ್ಯಂಡ್ ಲಕ್ಷ್ಮಣ, ಬಿಕಾಸ್ ದೇ ಆರ್ ದಿ ಓಲ್ಡ್ ಪಾರ್ಟ್ನರ್ಸ್. ದೇ ಹ್ಯಾವ್ ಸ್ಯಾಕ್ರಿಫೈಸ್ಡ್ ದೇರ್ ಶೇರ್ ಟು ದ ನ್ಯೂ ಪಾರ್ಟ್ನರ್. ಸೊ
ಸೀತಾ ಅಕೌಂಟಿಗೆ ಆಲ್ರೆಡಿ 15,000 ಕ್ರೆಡಿಟ್ ಆಗಿರೋದ್ರಿಂದ ಆ ಸೀತಾ ಅಕೌಂಟಿಂದನೇ ನಾವು ಯಾರಿಗೆ ಕೊಡಬೇಕು, ರಾಮ ಮತ್ತು ಲಕ್ಷ್ಮಣನ್ ಕೊಡಬೇಕು. ಸೊ ಬೈ ಸೀತಾಸ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು ಕೊಡಬೇಕು, ರಾಮಂಗೆ ಮತ್ತು ಲಕ್ಷ್ಮಣಂಗೆ ಅಕಾರ್ಡಿಂಗ್ ಟು ದೇರ್ ಸ್ಯಾಕ್ರಿಫೈಸ್ ರೇಷಿಯೋ ಆರ್ ಓಲ್ಡ್ ರೇಷಿಯೋ. ಸೊ ಇಲ್ಲಿ ಓಲ್ಡ್ ರೇಷಿಯೋ ಒಂದೇ ಕೊಟ್ಟಿರೋದ್ರಿಂದ ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋ ಪ್ರಶ್ನೆ ಇಲ್ಲ. ಯಾಕಂದರೆ ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಷನಿಗೆ ವಿ ವಾಂಟ್ ಓಲ್ಡ್ ಪ್ಲಸ್ ನ್ಯೂ ರೇಷಿಯೋ. ಸೊ ಇಲ್ಲಿ ಡೈರೆಕ್ಟಾಗಿ ಓಲ್ಡ್ ರೇಷಿಯೋನು ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಹೇಳಿ ತೊಗೊಂಡು ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಇನ್ ದಿಸ್ ವೇ. ಸೊ ದಟ್ ಈಸ್ 10,000 ಅಕಾರ್ಡಿಂಗ್ ಟು ದ ರೇಷಿಯೋ ಆ್ಯಂಡ್ 5,000. ಸೊ ದಟ್ ಈಸ್ ಡಿಸ್ಟ್ರಿಬ್ಯೂಟೆಡ್. ಆಮೇಲೆ ಈಗ ಎಲ್ಲ 3 ಜನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಇರೋದು ಇದೇ ಒಂದೇ ಅಕೌಂಟಲ್ಲಿ ಇರೋದ್ರಿಂದ ಈಗ ಇವರಿಬ್ಬರು ಅಕೌಂಟಿಗೆ ಅದು ಕ್ರೆಡಿಟ್ ಆಗ್ಯದ ಅಂತಂದರೆ ಯಾರ ಕಡೆಯಿಂದ ಕ್ರೆಡಿಟ್ ಆಗ್ಯದ, ಯಾರ್ಯಾರಿಗೆ ಕೊಟ್ವಿ ನಾವು, ಸೀತಾ ಅಕೌಂಟಿಂದ ಒಂದು ಟು ರಾಮ ಕ್ಯಾಪಿಟಲ್ ಅಕೌಂಟ್, ಆಮೇಲೆ ಇನ್ನೊಂದು ಟು ಲಕ್ಷ್ಮಣ ಕ್ಯಾಪಿಟಲ್ ಅಕೌಂಟಿಗೆ ಕೊಟ್ವಿ. ಯಾರ ಅಕೌಂಟಿಂದ ಕೊಟ್ವಿ, ಸೀತಾ ಅಕೌಂಟಿಂದ ಕೊಟ್ವಿ, ಅದು 10,000 ಕೊಟ್ವಿ and 5,000 ಕೊಟ್ವಿ. See, whenever a partner's capital account is credited, that means that amount is adding to their capital, increase in their capital ಅಂತ ಅರ್ಥ. When a partner's capital account is decreasing, I mean when it is debited, it is decreasing ಅಂತ ಅರ್ಥ. ಈಗ ಸೀತಾ ಕ್ಯಾಪಿಟಲ್ ಈ 40,000 ಒಳಗೆ ಇನ್ಕ್ಲೂಡೆಡ್ ಇರೋ 15,000 ನಾವು ತೆಗೆದು ಯಾರ್ಯಾರಿಗೆ ಕೊಟ್ವಿ, ರಾಮ ಮತ್ತು ಲಕ್ಷ್ಮಣಂಗೆ ಕೊಟ್ವಿ ಅಂತಂತಂದರೆ ಅದರ ಅರ್ಥ ಅವಳ ಅಕೌಂಟಿಂದ ಅಮೌಂಟ್ ಹೋಯಿತು ಅಂತ. ಹಾಗಂದರೆ ಇಲ್ಲಿ ಬರಬೇಕಲ್ಲ, ಅದು ಕಾಂಟ್ರಾ ಎಂಟ್ರಿ. ನೀವು ಫಸ್ಟ್ ಇಯರಲ್ಲಿ ಕ್ಯಾಶ್ ಡಬಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ಕಾಂಟ್ರಾ ಎಂಟ್ರಿ ನೋಡಿದ್ರಿ. ಬ್ಯಾಂಕ್ ಕಾಲಮ್ ಮತ್ತು ಕ್ಯಾಶ್ ಕಾಲಮ್ ಒಂದೇ ಇದರಲ್ಲಿ ಇರೋದ್ರಿಂದ ಕಾಂಟ್ರಾ ಬರ್ತಿತ್ತು. ಇನ್ ದ ಸೇಮ್ ವೇ ಇವ್ರ ಕ್ಯಾಪಿಟಲ್ ಅಕೌಂಟಿಂದ ತೆಗೆದು ಇವ್ರಿಗೆ ಹಾಕಿದಾಗ ಅದರದ್ದು ಕಾಂಟ್ರಾ ಎಂಟ್ರಿ ಇಲ್ಲಿ ಡೆಬಿಟ್ ಆಗಬೇಕು. ದಟ್ ಈಸ್ ವಾಟ್ ದಿಸ್ ಆಸ್ ಪರ್ AS 26 ದಿಸ್ ಇಸ್ ದ ಚೇಂಜಸ್. ಆ್ಯಂಡ್ ದ ನೆಕ್ಸ್ಟ್ ಒನ್ ಹಿಯರ್ ಇಸ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ರಿವ್ಯಾಲ್ಯೂಯೇಷನ್ ಇದೆಯಾ, ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಎಷ್ಟೆಷ್ಟಿದೆ, 4,000 ಟು ರಾಮ ಆ್ಯಂಡ್ 2,000 ಟು ಲಕ್ಷ್ಮಣ. ಆಮೇಲೆ ಬೈ ರಿಸರ್ವ್ ಇದೆಯಾ, ರಿಸರ್ವ್ ಫಂಡು, ಬೈ ರಿಸರ್ವ್ ಫಂಡ್ ಎಷ್ಟಿದೆ, 2:1 ರೇಷಿಯೋದಲ್ಲೇ ನಾವು ಅದನ್ನು ಹಾಕಬೇಕು. ಸೊ ಹೌ ಮಚ್ ಇಸ್ ದ ಅಮೌಂಟ್ ಆಫ್ ರಿಸರ್ವ್ ಫಂಡ್, 8,000 ಅಕಾರ್ಡಿಂಗ್ ಟು ದೇರ್ ರೇಷಿಯೋ ಆ್ಯಂಡ್ 4,000, 12,000 ಟು ಡಿವೈಡ್ ಆಯಿತು. And the next one here is, then anything else left? Okay, nothing. So we are going to total all the columns, 40,000, 51,000 and 82,000. Okay, 40,000. Okay, now to balance carry down, which is the closing capital, that is 82,000, okay, and 51,000 and 25,000. ನೋಡ್ರಿ ಇದೇ 25,000 ಇಲ್ಲಿ ಬರಬೇಕು. ಯಾಕಂತಂದರೆ ಆ್ಯಕ್ಚುಲಾಗಿ ಕ್ಯಾಪಿಟಲ್ ತಂದಿದ್ದು ಎಷ್ಟು, ಸೀತಾ 25,000 ಬಿಸ್ನೆಸ್ಸಿಗೆ. ಈ 15,000 ಇವರಿಬ್ಬರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಅಂದರೆ ಅವ್ರ ಅಕೌಂಟಲ್ಲಿ ಉಳಿಬೇಕಾಗಿರೋದು ಕ್ಯಾಪಿಟಲ್ ಅಮೌಂಟ್ ಅಷ್ಟೇ, ಗುಡ್ ವಿಲ್ ಅಮೌಂಟ್ ಉಳಿಯೋಂಗಿಲ್ಲ. ಸೊ 25,000 ಹ್ಯಾಸ್ ಟು ಬಿ ದ ಕ್ಲೋಸಿಂಗ್ ಕ್ಯಾಪಿಟಲ್. ನಾವು ಕಮಿಂಗ್ ಟು ದ ಲಾಸ್ಟ್ ಒನ್, ದಟ್ ಈಸ್ ದಿ ಬ್ಯಾಲೆನ್ಸ್ ಶೀಟ್. ಫಸ್ಟ್ ಆಫ್ ಆಲ್ ಓಲ್ಡ್ ಬ್ಯಾಲೆನ್ಸ್ ಶೀಟನ್ನು ಇಟ್ಕೊಂಡು ನಾವಿಲ್ಲಿ ಹಾಕಬೇಕು. ಕ್ರೆಡಿಟಾರ್ಸ್ ಅನ್ನೋದು ಏನು ಚೇಂಜಸ್ ಆಗಿಲ್ಲ. ಸೊ ಕ್ರೆಡಿಟಾರ್ಸ್ ಆಸ್ ಇಟ್ ಈಸ್ 20,000 ಇನ್ ದ ಬ್ಯಾಲೆನ್ಸ್ ಶೀಟ್. ಓಕೆ, ಆ್ಯಂಡ್ bills payable is also not changed, so 10,000. And here we have to see the adjustment part as it is. I have told idu revaluation account plus balance sheet yavaglu adjustment allirodu double effect kodutada. So idu balance sheet allu barbeku as it is a payable amount, that is 2,000 outstanding salary. Now coming to the asset side, that is cash in hand. Cash in hand actually irodu 5,000 ide, plus ಈಗ ಬಂದಿರೋದು ಗುಡ್ವಿಲ್ ಅಮೌಂಟ್ ಪ್ಲಸ್ ದಿ ಕ್ಯಾಪಿಟಲ್ ಅಮೌಂಟ್. ಹೌ ಮಚ್ ಶಿ ಹ್ಯಾಸ್ ಬಾಟ್, ಕ್ಯಾಶನ್ನ ಎಷ್ಟು ತಂದದು 25,000 ಮತ್ತು 15,000. ಈಗ ವಿಡ್ರಾ ಆಗಿತ್ತು ಅಂದರೆ ಈ 15,000, ಆವಾಗ ಈ 15,000 ಕನ್ಸಿಡರ್ ಮಾಡಬೇಕಾಗಿರಲಿಲ್ಲ, ಬರೀ 25 ಅಷ್ಟೇ ಮಾಡ್ತಿದ್ವಿ. ಫಸ್ಟ್ ಆಫ್ ಆಲ್ ಕ್ಯಾಪಿಟಲ್ 14 ಕ್ಯಾಶ್ 25,000 ಪ್ಲಸ್ 15,000 ವಿಚ್ ಇಸ್ ನಾಟ್ ವಿಡ್ರಾನ್ ಬೈ ದಿ ಪಾರ್ಟ್ನರ್ಸ್, ಇಟ್ ಇಸ್ ಸ್ಟಿಲ್ ಇನ್ ದಿ ಬಿಸ್ನೆಸ್, ಅಂದರೆ ಕ್ಯಾಶ್ ಇದರಲ್ಲೇ ಇದೆ ಅದು. ಸೊ 5, 25 ಪ್ಲಸ್ 15, ದಟ್ ಈಸ್
45,000. Okay, and the next one is stock. Stock changes ಆಗಿದೆ. Stock ಹೆಂಗೆ changes ಆಗಿದೆ? First of all 15,000 inner column, and we have depreciated the stock, that is 15,000 plus minus 12,000, that is 3,000. We have to deduct it. Depreciation on stock. Okay, 3,000. Okay, that is 12,000 in the outer column. Now debtors. So debtors is 20,000 minus PDD. PDD ಮಾಡಿದೀವಾ? ಎಷ್ಟು ಮಾಡಿದೀವಿ PDD in the revaluation account? 1,000. That comes to 19,000. ಆಮೇಲೆ machinery. Any changes in the machinery? No. So directly 30,000. And buildings. Any changes in the building? Yes, we have done appreciation to the building. Okay, building irodu actual agi 60,000 plus appreciation, that is 12,000, so 72,000. And the last one is investment. No changes in the investment, 12,000. Okay, ಈಗ ಲಾಸ್ಟಿಗೆ ನಾವು ಬರಿಬೇಕಾಗಿರೋದು ಇನ್ನೊಂದು ಏನು ಉಳಿದಿದೆ? ಕ್ಯಾಪಿಟಲ್. ದಟ್ ಈಸ್ ರಾಮ್, ಲಕ್ಷ್ಮಣ್ ಆ್ಯಂಡ್ ಸೀತಾ. ಓಕೆ, ಇದು ನಾವು ಬರಿಬೇಕಾಗಿರೋದು ಈ ಕ್ಯಾಪಿಟಲ್ ಅಲ್ಲ, ಬಟ್ ದಿ ಕ್ಲೋಸಿಂಗ್ ಕ್ಯಾಪಿಟಲ್ ವೇರ್ ಇನ್ ವಿ ಹ್ಯಾವ್ calculated in the partners capital account. Ram's is 82,000, Lakshman is 51,000, and 25,000 is Sita. So total capital is partnership with the 1,58,000. Now the total of the balance sheet is 1,90,000. 1,90,000. So here is the total problem. So I guess you have understood. Whatever doubts, you can message me and let me clear those doubts. Thank you.